ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಎಲ್ಲಿಯವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ? ಅಯ್ಯಯ್ಯೋ ಅಯ್ಯಯ್ಯೋ, ಬೇಕೇ ಬೇಕು, ಕಾಯಮ್ಮಕ್ಕೆ ಆಗಲೇಬೇಕು, ಬೇಕೇ ಬೇಕು, ಕಾಯಮ್ಮ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ? ಅತಿಥಿ ಉಪನ್ಯಾಸಕರ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ನಾನು ಲೋಕೇಶ್ PC. ನಾವು ಈ ಹಿಂದಿನಿಂದನೂ ಕೂಡ ಕರ್ತವ್ಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀವಿ ಕಾಲೇಜುಗಳಲ್ಲಿ. ಅವತ್ತು ನಮ್ಮನ್ನು ಆಯ್ಕೆ ಮಾಡಬೇಕಾದ್ರೆ ಎಲ್ಲ ಮಾನದಂಡಗಳನ್ನು ಅನುಸರಿಸಿ ಒಂದು ನೇಮಕಾತಿಯನ್ನು ಇಂಟರ್ವ್ಯೂ ಮಾಡೋ ಮುಖಾಂತರನೇ ಮಾಡಿದರು. ಆದರೆ ಇವತ್ತು ಇಲ್ಲ, ನೀವು ಹೊಸ ಮಾನದಂಡಗಳನ್ನ ಅನುಸರಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಆದೇಶನ ಮಾಡ್ತಾವ್ರೆ. ಜೊತೆಗೆ ಈ ಹಿಂದೆ ಇವಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಅನೇಕ ಬಾರಿ ಹೇಳಿದ್ದಾರೆ, ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕಾಯಂ ಮಾಡಬೇಕು ಅತಿಥಿ ಉಪನ್ಯಾಸಕರನ್ನ, ಅವರ ಸೇವೆ ತುಂಬ ಪ್ರಮುಖವಾದ್ದು. ಇವತ್ತು ಅವ್ರನ್ನ ಕಾಯಂ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಅವರು ವಿರೋಧ ಪಕ್ಷಗಿದ್ದಾಗ ಹೇಳಿದರು. ಇವತ್ತು ಅವ್ರದ್ದೇ ಸರ್ಕಾರ ಇದೆ, ಮನೆಗೆ ಹೋಗಿ ನಿಮ್ಮನ್ನು ಕೈ ಬಿಡ್ತಾ ಇದ್ದೀನಿ ಅಂತ ಒಂದು ಆದೇಶನ ಈಗ ಆಲ್ರೆಡಿ ಮಾಡಿದ್ದಾರೆ. ಹಾಗಾಗಿ ನಾವು ನಮ್ಮನ್ನು ಕಾಯಂ ಮಾಡಬೇಕು, ಕಾಯಂ ಮಾಡೋವರೆಗೂ ಕೂಡ ಸೇವೆಯಲ್ಲಿ ಮುಂದುವರಿಸಬೇಕು. ಮತ್ತು ಈ ಹಿಂದಿನಿಂದನೂ ಕೂಡ ನಮಗೇನು ನೀವು ವೇತನವನ್ನು ತಾರತಮ್ಯ ಮಾಡಿಕೊಟ್ಟಿದ್ರಿ, UGC ನಿಯಮಾವಳಿ ಪ್ರಕಾರ ನಮಗೆ ಯಾವತ್ತೂ ಕೂಡ ವೇತನವನ್ನು ಕೊಟ್ಟಿಲ್ಲ. ಆ ನಿಯಮಾವಳಿ ಪ್ರಕಾರ ಕೊಟ್ಟಿದ್ದೇ ಆದರೆ ಒಬ್ಬೊಬ್ಬರಿಗೆ ಸುಮಾರು 60 ಲಕ್ಷ, 50 ಲಕ್ಷ, 70 ಲಕ್ಷದವರೆಗೂ ವೇತನವನ್ನು ಬಾಕಿಯನ್ನು ಉಳಿಸ್ಕೊಂಡಿದ್ದೀರಿ. ಆ ಹಣವನ್ನು ಕೂಡ ಮಂಜೂರು ಮಾಡಿಕೊಡಿ ಮುಖಾಂತರ ಈ ಒಂದು ಹೋರಾಟಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಮತ್ತು ಇವತ್ತೇನಾದರೂ ಅವರು ಆದೇಶವನ್ನು ಮಾಡಲಿಲ್ಲ, ನಮ್ಮ ಪರವಾಗಿ ಕಂಟಿನ್ಯೂಷನ್ ಮಾಡಲಿಲ್ಲ ಅಂತ ಹೇಳಿದರೆ ಮುಂದಿನ 10 ದಿನಗಳ ಕಳೆದು ನಾವು ಅಮರನಾಥ ಉಪವಾಸ ಸತ್ಯಾಗ್ರಹಕ್ಕೆ ಮತ್ತೊಮ್ಮೆ ಕರೆಯನ್ನು ಕೊಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು. ಲೋಕೇಶ್ PC, ರಾಜ್ಯ ಉಪಾಧ್ಯಕ್ಷರು. I'm Sunita, All India Guest Faculty Association President. I'm telling about this. In Karnataka, though 10,000 guest faculties are working in the 432 colleges with non-UGC and UGC with the long teaching experience. So here in all the states, it is not a big problem. What the Karnataka is people we are facing. They are UGC and non-UGC peoples are working. Even in Kerala, they are getting above 50,000, and Tamil Nadu, Tripura, and Delhi, Haryana, all the states are getting the good salary and the good and the criteria are good. But in Karnataka, they are giving a mental and physical torture, and with the ambiguity we have to leave. Simply they are telling, please, you have to be qualified according to UGC, even though UGC permanent teachers are not qualified. They are also non-qualified getting the UGC salaries. And here UGC will not following the rules, and even the governments also are not following the rules. Those who are telling, please, here allow the teachers to work. The quality of the education we need means we want the long teaching experienced teachers. Thank you.